वकील कादरी को कोर्ट से मिली बड़ी राहत। पिछले दिनों बीजापुर के असिस्टेंट कमिश्नर बलराम लमानी पुलिस विभाग की सिफारिश पर वकील आसिफ कादरी पर शहर के विविध पुलिस थानाओं में दर्ज मामलों के चलते समाज के अच्छे स्वास्थ्य को बरकरार रखने का हवाला देकर 1 साल के लिए सरहद पार करने का आदेश जारी करके 640 किलोमीटर के फासले पर रहे चामराजनगर को तड़ीपार किया था। इस आदेश से नाराज कादरी वकील ने कोर्ट से रोक लगाने की मांग की थी, जिस पर बीजापुर फर्स्ट एडिशनल डिस्ट्रिक्ट एंड सेशन जज महादेश डबेर इन्होंने स्टे देकर कादरी वकील को बड़ी राहत दी। ಈ ತಿಂಗಳು ಒಂದು ಅಸಿಸ್ಟೆಂಟ್ ಕಮಿಷನರ್ ವಿಜಯಪುರಿ ಅವರು ಬಲರಾಮ್ ಲಮಾಣಿ ಅವರು ಒಂದು ಗಡಿಪಾರ ಆದೇಶ ಮಾಡಿದರು CR 9 ಆಫ್ 2021-22ನಲ್ಲಿ SS ಕಾದ್ರಿ ವಕೀಲರಿಗೆ ಒಂದು ಗಡಿಪಾರ ಆದೇಶ ಅದು ಪೊಲಿಟಿಕಲ್ ಮೋಟಿವೇಟೆಡ್ ಇದ್ದಂತ ಹೇಳಿ ನಮ್ಗೆ ಗೊತ್ತಿತ್ತು. ಅದಕ್ಕೆ ನಾವು ನ್ಯಾಯಾಲಯದಲ್ಲಿ ಅದು ಒಂದು ಚಾಲೆಂಜ್ ಮಾಡಿದ್ವಿ. ಇವತ್ತು ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಮಹದೇಶ್ ಡಬೇರ್ ಸಾಹೇಬ್ರು ಅದಕ್ಕೆ ಸ್ಟೇವನ್ನು ಕೊಟ್ಟಿದ್ದಾರೆ. ಅದು ಸ್ಟೇ ಮುಂದಿನ ಆದೇಶದವರಿಗೆ ಅಂಥೇಳಿ ಸ್ಟೇದಾಗಿದೆ. ಅದು ಆರ್ಡರ್ ಕಾಪಿ ನಮ್ಗೆ ತಲುಪಿಲ್ಲ. ಬಹುಶಃ ಒಂದು ತಾಸ್ದಾಗ ಅದು ಆರ್ಡರ್ ಕಾಪಿ ನಮಗೆ ಸಿಗ್ಬೋದು. ಸಿಕ್ಕಿದ ನಂತರ ಎಲ್ಲ ಮಾಧ್ಯಮದವ್ರಿಗೆ ಕರೆಸಿ ಆ ಆರ್ಡರ್ನಲ್ಲಿ ಏನೇನಿದೆ, ಯಾವ ಥರದ್ದು ಅದು ಕಂಡೀಷನ್ಸ್ ಅದಾವೆ, ಏನು ನಾವು ಫಾಲೋ ಮಾಡಬೇಕು, ಆ ಪ್ರಕಾರ AC ಸಾಹೇಬರು ಏನು ತಪ್ಪು ಮಾಡಿ ಅದು ಆರ್ಡರ್ ಮಾಡಿದ್ದಾರೆ ಅದೆಲ್ಲ ಡಿಟೇಲಾಗಿ ನಿಮಗೆ ತಿಳಿಸ್ತೀವಿ. ಅದಕ್ಕೆ ನಮ್ಮ ಸೀನಿಯರ್ ಕೌನ್ಸಿಲ್ ಆದ SH ಲಗಳಿ ಅವರು ಆರ್ಗ್ಯುಮೆಂಟ್ ಮಾಡಿದರು. ನಮ್ಮ ತಿಪ್ಪಣ್ಣ ದೊಡ್ಡಮನಿ, ನಮ್ಮ ಅಡ್ವೊಕೇಟ್ಸ್ ಮತ್ತು ವಸ್ತ್ರದ ಅಡ್ವೊಕೇಟ್ಸ್ ನಮ್ಮೆಲ್ಲ ವಕೀಲರು ಕೂಡಿ ಇವತ್ತದು ಮಾಡೇಬೇಕಂಥೇಳಿ ಒಂದು ಹಠಕ್ಕೆ ಬಿದ್ದು ನ್ಯಾಯಾಲಯದಿಂದ ಆದೇಶ ತೊಗೊಳ್ಳೇಬೇಕು. ಯಾಕಂದ್ರೆ ಅದು ರಾಜಕೀಯ ಐತಿ. ಒಂದು ವಕೀಲರಿಗೆ ಗಡಿಪಾರು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಐತಿ ಅದು ಈಗ ಗೊತ್ತಾಗ್ತಿದೆ. ಅದು ಡಿಟೇಲ್ ಆರ್ಡರ್ ನೋಡಿದ ಮೇಲೆ ಅದು ಪೊಲಿಟಿಕಲ್ ಮೋಟಿವೇಟ್ ಐತಿ. ಅಂಥದ್ದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಲ್ಲ. 4-5 ಕೇಸ್ ಅದ್ರೊಳಗೆ ಆ್ಯಕ್ಟಿವೇಟ್ ಆಗ್ಯಾವ. ಅದು ಸುಮ್ಮ ಏನೇ ಮಾಡೋಕ್ಕೆ ಹೋಗಿ ಏನು ಮಾಡಿದ್ದಾರೆ. 3 ಕೇಸ್ ಏನು ಆ್ಯಕ್ಟಿವೇಟ್ ಆಗ್ಯಾವ. ಇನ್ನು 4 ಏನು ಪೆಂಡಿಂಗ್ ಇರ್ಬೋದು. ಅದು ನೋಡೋಣ ಈಗ ಏನೇನು ಆಗ್ತೈತಿ. ಈಗ ಮುಂದಿನ ದಿನಗಳಲ್ಲಿ ಅದು ಅಸಿಸ್ಟೆಂಟ್ ಕಮಿಷನರ್ ಜೊತೆ ನಮ್ಮದು ಸಂಘರ್ಷ ಐತಿ. ಯಾಕೆ ಅದು ಏನು ಐತಿ, ಆರ್ಡರ್ಸ್ ಎದಕ್ಕೆ ಮಾಡ್ಯಾರೋ, ಏನು ಎಲ್ಲರದು ಮಾಡಕತ್ತಾರೋ ಅದ್ರ ಬಗ್ಗೆ ನಾವು ಡಿಟೇಲಾಗಿ ನೋಡ್ತೀವಿ. ನೋಡಿ ಮುಂದಿನ ಕ್ರಮ ನಾವು ಜರುಗಿಸ್ತೀವಿ. MH ರೋಜೇವಾಲೆ ಅಡ್ವೊಕೇಟ್. ಇದು 10/5/2022 CR 9/2021 ಅದು SS ಕಾದ್ರಿ ಅವರಿಗೆ ಗಡಿಪಾರು ಮಾಡಿದರು.